ಹಿರಿಯರು ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೂತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ. ಹಾಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗೆ ತಮ್ಮ ಮನವಿ ಬೇಡಿಕೆ ಹೇಳಿ ಸರ್. ಸರ್ ನಮಸ್ತೆ. ನಾವು ಗೋಸಂಗಿ ಅಲೆಮಾರಿ ಸಮುದಾಯದವರು. ಗೋಸಂಗಿ ಅಲೆಮಾರಿ ಸಮುದಾಯ ಕರ್ನಾಟಕ ಅಖಿಲ ಕರ್ನಾಟಕ ಗೋಸಂಗಿ ಸಮಾಜ ಸಂಘ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ ಪದಾಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರಿದ್ದಾರೆ. ಈ ದಿವಸ ಏನಂತ ಹೇಳಿದ್ರೆ ಅಲೆಮಾರಿಗಳಿಗೆ ಸಂಬಂಧ, ನನ್ನ ಹೆಸರು ಕೋಲಾರಂಜಿ ಅಂತ, ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ. ಸೊ ಈ ದಿವಸ ಏನಾಗಿದೆ ಅಂದ್ರೆ ಅಲೆಮಾರಿಗಳಿಗೆ ಏನ್ ಅನ್ಯಾಯ ಆಗಿದೆ ಸರ್. ಇವತ್ತಿನ ದಿನದಲ್ಲಿ ಈ ತರದ ಹೋರಾಟ ನಾವು 23 ದಿವಸದಿಂದ ಇದನ್ನ ಮಾಡ್ತಾ ಬರ್ತಾ ಇದ್ದೇವೆ. ಇದರ ರೂಪುರೇಷೆಗಳನ್ನೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಇತರೆ ನಮ್ದು ಸಪೋರ್ಟಿವ್ ಸಮುದಾಯದವರೆಲ್ಲ ಸೇರಿ ನಮ್ಗೆ ಈ ತರದೊಂದು ಧ್ವನಿಯನ್ನ ಮಾಡ್ಕೊಟ್ಟಿದ್ದಾರೆ ಸರ್. ಏನಂತ ಹೇಳಿದ್ರೆ ನಮ್ ಚಿಕ್ಕ ಚಿಕ್ಕ ಸಮುದಾಯಗಳು ಸರ್, ಇವು ಏನಂತ ಹೇಳಿದ್ರೆ ಅವರಿಗೆ ಒಂದು ಹಕ್ಕು ಕೇಳಕ್ಕೂ ಕೂಡ ಆಗದೇ ಇರುವಂತ ಸಣ್ಣ ಸಮುದಾಯಗಳಿವು. ಅದಕ್ಕೆ ಏನಂತ ಹೇಳಿದ್ರೆ ಈಗ ನಮ್ಮ ಅಮ್ಮಣ್ಣ ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಈ ತರ ನಮ್ದು ಒಡನಾಟ ಇರೋದ್ರಿಂದ ನಮ್ಗೆ ಇವತ್ತು ಅಲೆಮಾರಿಗಳ ಧ್ವನಿಗೆ ಅವರು ಧ್ವನಿಗೂಡಿಸಿದ್ದಾರೆ. ಹಂಗಾಗಿ ನಾವು ನ್ಯಾಯ ಕೇಳುವ ಸಲುವಾಗಿ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ ಸರ್. ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಈ 3 ಕ್ಷೇತ್ರಗಳಲ್ಲಿ ಹಿಂದಿರುವುದಲ್ಲದೆ ಅತ್ಯಂತ ಬಡ ಸಮುದಾಯ ಸರ್. ಚಿಕ್ಕ ಚಿಕ್ಕ ಸಮುದಾಯಗಳು 2,500, 3,000, 4,000, 5,000 ಈ ತರ ಸಣ್ಣ ಜನಾಂಗ ಹೊಂದಿರುವಂತವು ಇವಕ್ಕೆ ಧ್ವನಿ ಎಲ್ಲಿಂದ ಬರ್ತದೆ ಸರ್? ಎಲ್ಲ ಪ್ರಬಲ ಬಲಾಢ್ಯ ಸಮುದಾಯಗಳ ಜೊತೆಗೆ ಹಾಕಿದ್ರೆ ನಾವು ಮೊದಲಿಂದಾನು ತುಳಿತಾ ಇದೀವಿ. ಈಗ ಮತ್ತೆ ಅವ್ರ ಜೊತೆಗೂ ತುಳಿದು ಬದುಕೋದಾದ್ರೆ ಅದಕ್ಕಿಂತ ಚಲೋ ಸರ್ ವಿಷಪ್ರಾಶನ ಮಾಡ್ದಂಗೆ ಸರ್ ನಮ್ಗೆ. ಅದಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿಂದ ನಮ್ಗೆ ಇವೆಲ್ಲ ನ್ಯಾಯ ಸಿಗ್ಬೇಕಂತ ನಮ್ಗೆ ಎಲ್ಲಾ ಸಮುದಾಯದವರು ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಧ್ವನಿ ಎತ್ತಿದ್ದೇವೆ ಸರ್. ಈಗ ಏನಾಗ್ಬೇಕಂತ ನಮ್ಗೆ ಶಿಕ್ಷಣದಲ್ಲಿ ಪ್ರಾತಿನಿಧ್ಯತೆ ಬೇಕು ಸರ್. ಯಾಕಂದ್ರೆ ನಮ್ಮ ಭವಿಷ್ಯ, ನಮ್ಮ ಜೀವನ ಇಲ್ಲಿಗೆ ಮುಕ್ತಾಯ ಆದಂಗೆ, ಹೆಚ್ಚು ಕಮ್ಮಿ ಮುಕ್ತಾಯ ಆದಂಗೆ, ಇನ್ನು ಉಳಿದ ದಾರಿ ನಾವು ಹೋರಾಟದಲ್ಲೇ ಬದುಕೊಂಡು ಹೋಗ್ಬೇಕು ಸರ್. ನಮಗೆ ಈಗ ಹೊಸದಾಗಿಂದ ನಮ್ಗೆ ಯಾರು ಜಾಬ್ ಕೊಡಲ್ಲ ಸರ್. ನಮ್ಮಲ್ಲಿ ಶಿಕ್ಷಾವಂತರಂದ್ರೆ 9ನೇ ಕ್ಲಾಸ್ ಪಾಸ್ ಅಷ್ಟೇ. ನಾವು ಮಕ್ಕಳಿಗೆಲ್ಲ ಎಫರ್ಟ್ ಹಾಕಿದ್ದೇವೆ. ಅವ್ರ ಮುಂದಿನ ಬೆಳವಣಿಗೆಗೆ ಅವ್ರ ಭವಿಷ್ಯ ಕಟ್ಟಬೇಕು. ನಾವು ಈ ನಮ್ಮ ನಾಡಿಗೊಂದು ಸತ್ಪ್ರಜೆಗಳನ್ನಾಗಿ ನಾವು ಅವರಿಗೆ ಮಾಡಬೇಕು ಅನ್ನುವಂತ ಹುಮ್ಮಸ್ಸಿನಿಂದ ನಾವು ಮಕ್ಕಳೆಲ್ಲ ಬೆಳೆಸ್ತಾ ಇದ್ದೇವೆ ಸರ್. ಇವತ್ತಿಲ್ಲ ಅಂದ್ರೆ ನಾಳೆ ಅವ್ರಿಗೆ 1% ಮೀಸಲಾತಿ ಸಿಕ್ತಂತ ಹೇಳಿದ್ರೆ ಕೆಲವಷ್ಟು ಪ್ರವರ್ಗಗಳು ಬೆಳವಣಿಗೆ ಆಗ್ತವೆ. ಒಂದು ಮನೆಯಲ್ಲಿ ಒಂದು ಮಗು ಯಾವ್ದಾದ್ರು ಒಂದು ಕೆಲಸಕ್ಕೆ ಜಾಬಿಗೆ ಹೋಯ್ತಂತ ಹೇಳಿದ್ರೆ ಅವ ಬೆಳೆಯುವುದರ ಜೊತೆಗೆ ಸಮಾಜದಲ್ಲಿರೋ ಮತ್ತೆರಡು ಪರಿವಾರಗಳನ್ನು ಬೆಳೆಸ್ತಾನೆ ಸರ್. ಹಾಗಾಗಿದ್ದಕ್ಕೆ ನಮ್ಗೆ ಬಹಳ ಆಶಯ ಇದೆ. ಮತ್ತೆ ನಾವು ಸಿದ್ದರಾಮಯ್ಯನವರು ಎಲ್ಲಾ ಈಗ ನಮ್ಮ ಈ ಅಲೆಮಾರಿಗಳ ಸಲುವಾಗಿ, ಬಡ ಜನರ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಸೊ ಅದೇ ತರನಾಗಿ ನಮಗೂ ಅವ್ರ ಮೇಲೆ ಆಶಯ ಏನಿದೆ ಅಂದ್ರೆ ನಮ್ಗೆ ಅಲೆಮಾರಿಗಳಿಗೂ ನ್ಯಾಯ ಕೊಡಿಸ್ತಾರೆ. ಮುಂದಿನ ದಿನದಲ್ಲಿ ನಾವು ಸ್ವತಂತ್ರವಾಗಿ ಎಲ್ಲರ ಜೊತೆಗೆ ಸಮಾನರಾಗಿ ಭುಜಕ್ಕೆ ಭುಜ ಸೇರಿಸ್ಕೊಂಡು ಬೆಳೆದಿ ಸಮಾಜ ಕಟ್ಟುತ್ತೇವೆ ಅನ್ನುವಂತ ಒಂದು ಅಭಿಪ್ರಾಯನ ಇಟ್ಕೊಂಡಿದ್ದೇವೆ ಸರ್. ದಯವಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟನ ಮಾಡ್ತಾ ಇದ್ದೇವೆ. ನೀವು ಮಾಧ್ಯಮದವರು ಕೂಡ ಈ ತರದ ಒಂದು ಅಭಿಪ್ರಾಯಗಳನ್ನ ಹಂಚಿ ಅವರ ಮನಮುಟ್ಟುವಂತೆ ಮಾಡಿ ನಮ್ಮ ಈ ಅಲೆಮಾರಿಗಳ ಸ್ಥಿತಿಗತಿ ಮತ್ತು ಪರಿಸ್ಥಿತಿಗಳನ್ನ ಹೇಳಿ ನಮಗೊಂದು ನ್ಯಾಯ ಕೊಡಿಸುವಲ್ಲಿ ತಾವು ಒಂದು ಬಹುಮುಖ್ಯ ಪಾತ್ರ ವಹಿಸಬೇಕು. ಇದಕ್ಕೆ ನಾವು ಎಲ್ಲಾ ಜನಾಂಗದವರು ಆಭಾರಿಯಾಗಿರ್ತೇವೆ, ಹೆಚ್ಚಾಗಿ ಋಣಿಯಾಗಿರ್ತೇವೆ ನಿಮ್ಗಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಈಗ ನೀವೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದಿರಾ, ಒಂದು 25-30 ಜನ ಬಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರಾದ್ರೂ ಎಸ್ ಮಾದೇವಪುರ, ಆಂಜನೇಯ ಅವರು ಬಂದು ನಮ್ಗೆ ಏನಾದ್ರು ಒಂದು ಭರವಸೆ ಕೊಟ್ಟು ಹೇಗೆ ಸರ್? ಆಂಜನೇಯ ಅವರು ಮೊದಲಿನಿಂದನೂ ನಮ್ ಜೊತೆಗೆ ಇದ್ದಾರೆ ಸರ್. ಈಗ ನಾವು ಏನಂತ ಹೇಳಿದ್ರೆ ಇವತ್ತಿನ ವಿಷಯ ಯಾರಾದ್ರೂ ಬಂದಿಲ್ಲ. ಇವತ್ತಿನ ವಿಷಯ ಅಂತ ಹೇಳಿ ಸರ್ ನಮ್ಗೆ ಇದಕ್ಕೆಲ್ಲ ಬ್ಯಾಕ್ ಬೋನೇ ಅವರು ಸರ್. ನಮ್ ಜನಾಂಗನ ಪುಷ್ ಮಾಡ್ತಾ ಇದಾರೆ ಅವರು. ಆ ನಾಯಕರುಗಳೇ ನಮ್ಗೆ ಮುಂದೆ ದುಡ್ತಾ ಇದಾರೆ ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಇಲ್ಲದೆ ಇದ್ದವ್ರು ಸರ್. ಯಾವ ಧ್ವನಿ ಎತ್ತಕ್ಕೂ ಇವತ್ತಿನ ದಿನ ನಾವೆಲ್ಲೂ ಮುಂಚೂಣಿಗೆ ಬರಕ್ ಸಾಧ್ಯನೇ ಇಲ್ಲ. ಇವತ್ತಿನ ದಿನ ಬರ್ಲಿಲ್ಲ ಸರ್. ಅವ್ರು ಯಾವ್ದೋ ಬೇರೆ ಕಾರ್ಯಕ್ರಮದಲ್ಲಿ ಇದ್ರು, ಅದಕ್ಕಾಗಿ ಅವ್ರಿಗೆ ಇವತ್ತು ಅನಾನುಕೂಲ. ಸರ್ಕಾರದಿಂದ ತಮ್ಮ ಏನಾದ್ರು ಒಂದು ದೂರವಾಣಿ ಕರೆ ಮಾಡೋದು, ಅವ್ರ ಮುಖಾಂತರ ಏನಾದ್ರು ಫೋನ್ ಮಾಡಿ ಏನಾದ್ರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ನಮ್ಮ ಎಲ್ಲಾ ನಾಯಕರ ಜೊತೆಯಲ್ಲಿ ಅವರು ದಿನನಿತ್ಯ, ನಮ್ಮ ನಾಯಕರು 20 ದಿವಸದಿಂದ ಅವ್ರು ಯಾವಾಗ ಊಟ ಮಾಡಿದ್ದಾರೆ, ನಿದ್ದೆ ಮಾಡಿದ್ದಾರೆ ಏನ್ ಗೊತ್ತಿಲ್ಲ ಸರ್. ಆ ಟೆಂಟ್ಗಳಲ್ಲಿ ಅವ್ರು ಇವತ್ತಿಗೂ ನಮ್ಮ ಸಮುದಾಯ ಸಲುವಾಗಿ ಅವರು ಹೋರಾಡ್ತಾ ಇದ್ದಾರೆ ಸರ್. ಒಂದು ಸಮುದಾಯದಲ್ಲಿ, ತಮ್ಮ ಸಮುದಾಯದಲ್ಲಿ ಏನಾದ್ರು ಬಲಿಷ್ಠ ನಾಯಕರು ಕೊಡ್ತಾ ಇದಾರ? ಬಲಿಷ್ಠ ನಾಯಕರು ಇಲ್ಲ ಇಲ್ವಾ ಸರ್? ನಮ್ಮ ನಾಯಕರಿಗೆ ಬಲಿಷ್ಠ ಮಾಡಿ ಒಬ್ಬರನ್ನ ಇವತ್ತು ಧ್ವನಿಯಾಗಿ ಕಳಿಸಿದ್ದಾರೆ. ಈಗ ನಮ್ ಲೋಕೇಶ್ ಚಾವಡೆ ಸರ್ ಅವರು ಮೊದಲಿನಿಂದಾನು ಹೋರಾಟ ಮಾಡ್ತಾ ಬರ್ತಾ ಇದಾರೆ. ನಮ್ಮಲ್ಲಿ ಏನಂದ್ರೆ ಶಿಕ್ಷಣ ಮತ್ತೆ ಈ ತರದ ಒಗ್ಗಟ್ಟು ಈಗೆಲ್ಲ ಸರ್ ದಿನ ತಿನ್ಬೇಕು ಸರ್. ನಾವು ಇವತ್ತು ನಾವು ಕೆಲ್ಸಕ್ಕೆ ಹೋದ್ರೆ ನಮ್ಗೆ ದುಡಿಮೆ ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ನಿಭಾಯಿಸೋದು ಬಹಳ ಕಷ್ಟ ಆಗ್ತದೆ. ಹಿಂಗಾಗಿ ಅದರಲ್ಲಿ ಸದೃಢರಲ್ಲದೆ ಇದು ನಮ್ಮ ಜೊತೆಗೆ ನಮ್ಗಿರುವಂತವ್ರು ಸಮಾಜಕ್ಕಾಗಿ ಮೀಸಲು, ಅವ್ರ ಜೀವನ ಸಮಾಜಕ್ಕಾಗಿ ಮುಡುಪಾಗಿಟ್ಟು ಮೀಸಲಿಟ್ಟು ಅವ್ರು ಈ ತರದ ಹೋರಾಟನ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಈಗ ಒಳ ಮೀಸಲಾತಿ ಜಾರಿ ಆಗಿದ್ದಕ್ಕೆ ಒಂದು 35-40 ವರ್ಷದಿಂದ ಬಹಳಷ್ಟು ತಾವೆಲ್ಲ ಹಿರಿಯರು ಮತ್ತೆ ಚಾವಡಿ ಲೋಕೇಶ್ವರ ಏನಿದಾರೋ ಅವರೆಲ್ಲ ಒಂದು ಹಿರಿಯರು ಒಂದು
ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಒಳ ಮೀಸಲಾತಿ ಜಾರಿಯಾಗಿದೆ. ಸತ್ಯ. ಬಟ್ ತಮ್ಮಲ್ಲೇ ಸ್ವಲ್ಪ ಕೆಲವೊಂದಷ್ಟು ಜನ ಹೋಗಿ ಕನ್ಫ್ಯೂಷನ್ ಮಾಡಿ ನಿಮ್ಗೇನಾದ್ರು ಅನ್ಯಾಯ ಆಗಿದೆ ಅಂತ ಒಂದು ಕ್ವಶನ್ ಮಾಡ್ತೀವಿ ಸರ್. ಸರ್ ಕನ್ಫ್ಯೂಷನ್ ಮಾಡಿದವ್ರು ಏನಂತ ಹೇಳಿದ್ರೆ ಅದ ನಮಗೆ ಕನ್ಫ್ಯೂಸ್ ಮಾಡಿ ಅಥವಾ ನಮಗೆ ಅನ್ಯಾಯ ಮಾಡುವಂತ ಪರಿಜ್ಞಾನ ಅವ್ರು ಯಾರು ಇಟ್ಕೊಂಡಿದಾರ ಸರ್, ಅದ ಅವರಿಗೆ ಮತ್ತೆ ದೇವರಿಗೆ ಬಿಟ್ಟಿದ್ ಸರ್. ಯಾಕಂದ್ರೆ ನಮ್ಮಂತವ್ರಿಗೂ ಅನ್ಯಾಯ ಮಾಡ್ಬೇಕಂತ ಅವ್ರಿಗೆ ಅನಿಸ್ತಲ್ಲ, ಅವರು ಯಾವ ಮಟ್ಟದವ್ರು ಅಂತ ಅವ್ರ ಬಗ್ಗೆ ನಾನೇನ್ ಹೇಳಕ್ ಬಯಸಲ್ಲ ಸರ್. ಸರ್ ಈಗ ಒಳ ಮೀಸಲಾತಿ ಜಾರಿ ಆಗಿದೆಯಲ್ಲ, ಎಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಹಾ, ಸರ್. ಒಂದು 35-40% ಆದ್ರೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇನ್ನು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ಇದು. ಹೋಗಿಲ್ಲ. ಇದು ಹೋಗಿ ಸರಿಪಡಿಸೋದ ಇದು? ಸರ್ ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ಅಂತ ನಮಗೂ ನಮ್ಮ ನಾಯಕರು ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವ್ ಇದನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್. ನಾವ್ ಇದನ್ನ ತುಂಬಾ ಒಂದು ಪಾಸಿಟಿವ್ ಆಗಿ ನಾವು ಇದನ್ನ ತಗೊಂಡು ಹೋಗ್ತಾ ಇದ್ದೇವೆ. ಮತ್ತೆ ಏನಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿಗಳ ಮನವೊಲಿಸ್ಲಿಕ್ಕೆ ನಾವು ತುಂಬಾ ಒಂದು ಕಳಕಳಿಯಿಂದ ಅವರಲ್ಲಿ ವಿನಂತಿನೂ ಮಾಡ್ಕೊಂತಾ ಇದ್ದೇವೆ, ಮನವಿನೂ ಮಾಡ್ಕೊಂತಾ ಇದ್ದೇವೆ. ಯಾಕಂದ್ರೆ ಈಗ ನಮ್ಗೇನಂತಂದ್ರೆ ಇದನ್ನ ಮನ್ಸು ಮಾಡಿದ್ರೆ ಎಷ್ಟೊತ್ತು ಅಲ್ಲ ಸರ್. ಮತ್ತೆ ಇವರು ಸಾಮಾಜಿಕವಾಗಿ ಎಲ್ಲಾನು ಪರಿಜ್ಞಾನ ಉಳ್ಳವರಾಗಿದ್ದವಾಗ ನಮ್ಗಿದು ಬಹಳ ಹೊತ್ತಾಗುದಿಲ್ಲ. ಬಟ್ ಅವ್ರು ಒಂದ್ಸಲ ಮನ್ಸು ಮಾಡೋದು ಅವ್ರಿಗೂ ಏನಂದ್ರೆ ನಮ್ಮ ಮೇಲೆ ಕಳಕಳಿ ಇರುವಂತವರೇ ಅವರು. ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಯಾವುದೋ ಒತ್ತಡ ಅವರಿಗೂ ಯಾವ ತರ ಒಂದು ಪ್ರೆಷರ್ ಇದೆ ಅಂತ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಂದ್ರೆ ನಾವ್ ಇವತ್ತು ಅವರಿಗೆ ನಿಮ್ಮ ಮಾಧ್ಯಮದವ್ರ ಮೂಲಕ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಂತಾ ಇದ್ದೇವೆ. ಇವ್ರ ಭವಿಷ್ಯನ ನೀವು ಉಜ್ವಲ ಮಾಡ್ಲೇಬೇಕಂದ್ರೆ ಮಾಡ್ಲೇಬೇಕು ಸರ್. ಅಲೆಮಾರಿಗಳಿಗೆ 1% ಮೀಸಲಾತಿ ಮರುಜಾರಿ ಆಗಲೇಬೇಕು. ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಅಲೆಮಾರಿಗಳ 1% ಮೀಸಲಾತಿ ಮರುಜಾರಿ ಆಗಲೇಬೇಕು. ನಾಳೆ ನಡೆಯುವ ಕ್ಯಾಬಿನೆಟ್ ಅಲ್ಲಿ ಅಲೆಮಾರಿಗಳ 1% ಮೀಸಲಾತಿ ಮರುಜಾರಿ ಆಗಲೇಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ದೊರಕಲೇಬೇಕು.